Welcome to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಹಿಂದಿನ ದಿವಸ ಬ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಿಂದಿನ ದಿವಸದ್ದು ನೈಟು ನನ್ನ ಫ್ರೆಂಡ್ ಮಗನಿಗೆ ಶಿವಲಿಂಗ ಮಾಡಿಕೊಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ. ಕೆಮ್ಮಣ್ಣಲ್ಲಿ ಮಾಡಿದೆ. ಯಾಕೆ ಅಂದರೆ ಜೇಡಿ ಮಣ್ಣಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು. ಕೆಮ್ಮಣ್ಣಿತ್ತು, ಅದನ್ನೇ ಸ್ವಲ್ಪ ಕಲಿಸ್ಕೊಂಡು ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕಮೆಂಟ್ ಮಾಡಿ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ತರಲೆ ಮಾಡ್ತಿದ್ದಾನೆ ಅವನು ಬಂದು ಅವನಿಗೆ ಮಾಡಿಕೊಡ್ತಾ ಇರೋದು. ಇದ್ದಿದ್ದ ಕಲರಲ್ಲಿ ಬ್ಲ್ಯಾಕ್ ಇತ್ತು, ಅದನ್ನೇ ಶಿವಲಿಂಗಕ್ಕೆ ಹಚ್ಚಿ ಎಲೆ ಎಲ್ಲ ಹಿಂದೆಗಡೆ ಇಟ್ಟು ಅದಕ್ಕೆ ಪಿಂಕ್ ಕಲರ್ ಹಚ್ಚಿ ಸುಮ್ಮನೆ ಸಿಂಪಲ್ಲಾಗಿ ಯೂನಿಕಾಗಿ ಕಾಣುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಅಷ್ಟು ಬರಲ್ಲ, ಬಟ್ ಮಾಡಿದ್ದೀನಿ ನೋಡಿ. ಫೈನಲಾಗಿ ಈ ಥರ ಬಂತು. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಇದು ಶಿವರಾತ್ರಿ ಹಬ್ಬದ ದಿನ ಅವತ್ತು ನಾನು ಫುಲ್ ವೀಡಿಯೋ ಯಾವುದೂ ಮನೇಲಿ ಮಾಡ್ಕೊಳ್ಲಿಲ್ಲ. ಬರೀ ಪೂಜೆ ಮಾಡೋದೊಂದಷ್ಟೇ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿತ್ತು. ನಾವೇನು ಹಬ್ಬ ಮಾಡೋಂಗಿರಲಿಲ್ಲ. ಹಂಗಾಗಿ ಸಿಂಪಲ್ಲಾಗಿ ಮನೇಲಿ ಹೂವು ಹಾಕಿ ಮಾಮೂಲಿ ಮನೇಲಿ ಏನು ಪೂಜೆ ಸಿಂಪಲ್ಲಾಗಿ ಮಾಡ್ತಾರೆ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಮನೇಲೆಲ್ಲ ಪೂಜೆ ಮುಗಿಸಿ ಆಫೀಸಿಗೆ ಹೋದೋ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಎಲ್ಲರಿಗೂ ದೇವರು ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ವರ್ಷ ಶಿವರಾತ್ರಿ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತೀನಿ. ಮನೇಲೆಲ್ಲ ತಿಂಡಿ ತಿಂದ್ಕೊಂಡು ಹೊರಟೆ ಆಫೀಸ್ಗೆ ಹೋಗಿ ಆಫೀಸಲ್ಲೂ ಪೂಜೆ ಮಾಡಿದೆ. ಆಫೀಸಲ್ಲೂ ಪೂಜೆ ಎಲ್ಲ ಮಾಡಾದಮೇಲೆ ನನ್ನನ್ನು ನಮ್ಮ ಯಜಮಾನರು ಚಿಕ್ಕಮ್ಮನ ಮನೆಗೆ ಬಿಟ್ಟರು. ಚಿಕ್ಕಮ್ಮನ ಮನೆಗೆ ಬಂದಾದಮೇಲೆ ಇಲ್ಲೊಂದು ಕೆಲಸ ಕಾದಿತ್ತು. ಏನಂದರೆ ಚಿಕ್ಕಮ್ಮ ತಂಬಿಟ್ಟು ಉಂಡೆ ಮಾಡ್ತಾಯಿದ್ರು. ಅವರಿಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಅಂದರು. ಅವ್ರಿಗೆ ಯಾವತ್ತೂ ಮಾಡಿರಲಿಲ್ಲ ಅಂತೇಳಿ ಮಾಡೋದು ಹೆಂಗೆ ಅಂತ ಸೌಮ್ಯ ಅಂತ ಕೇಳಿದ್ರು. ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಹೇಳ್ಕೊಟ್ಟು ಅದನ್ನು ಮಾಡಿ ಆಂಟಿ ಪೂಜೆಗೆ ಅಂತ ಒಂದು ಉಂಡೆ ತೊಗೊಂಡು ಹೋದರು. ನಾನು ಮಿಕ್ಕಿದ ಉಂಡೆನ ಕಟ್ತಾಯಿದ್ದೆ. ಆ ವಿಡಿಯೋನ ಹಂಗೆ ನನ್ನ ತಂಗಿ ಮಾಡಿದ್ಲು. ವಿಡಿಯೋ ಮಾಡ್ಕೊಂಡೋಗಿ ಅವ್ರ ಮನೆ ದೇವ್ರ ಮನೆ ತೋರಿಸ್ತೀನಿ ಅಂದ್ಲು. ತೋರಿಸು ಅಂದೆ. ತೋರಿಸ್ತಾ ಇದ್ದಾಳೆ ನೋಡಿ ಅವ್ರದ್ದು. ಇದು ನಮ್ಮ ಚಿಕ್ಕಮ್ಮ ನೋಡಿದ್ದೀರಲ್ವ, ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಇದು ಅವ್ರ ಮನೆ ದೇವ್ರ ಮನೆ ನೋಡಿ. ಅಲ್ಲಿ ಇಟ್ಟಿದ್ದಾರೆ ಪೂಜೆಗೆ ಅಂತೇಳಿ. ಅವ್ರ ಮನೆ ದೇವ್ರು ಬಂದು ಚಾಮುಂಡೇಶ್ವರಿ, ಲಕ್ಷ್ಮೀ ದೇವಿನೇ. ಚಾಮುಂಡೇಶ್ವರಿ ಮೇನ್ ದೇವರು, ಸಿದ್ಧಲಿಂಗೇಶ್ವರ ಆದರೆ ಮೇನ್ ಅದನ್ನು ಇಟ್ಟಿದ್ದಾರೆ ಚಾಮುಂಡೇಶ್ವರಿನ. ಇದು ಅವ್ರ ಮನೆ ಇರೋದೊಂದು ಸಣ್ಣ ಊದ್ಕೊಂಡ, ಅದನ್ನು ತೋರಿಸಿದ್ದಾಳೆ. ಅದಾದಮೇಲೆ ಹಿಂಗೆ ಇಷ್ಟ ಆಗಿತ್ತು ಅವ್ರ ಮನೆ. ಹಂಗೆ ಅದಾದಮೇಲೆ ಮಾತುಕತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಗಿತ್ತು. ಅಲ್ಲೇ ಹೆಗ್ನಳ್ಳಿಲಿ ಓಂ ಶಕ್ತಿ ದೇವಸ್ಥಾನ. ಹೆಗ್ನಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ಅಲ್ಲಿ 7 ದಿನ ಜಾತ್ರೆ ನಡೆಯುತ್ತೆ ತುಂಬ ಗ್ರ್ಯಾಂಡಾಗಿ. ಸೊ ಹಂಗಾಗಿ ನಾನು, ಆಂಟಿ, ನನ್ನ ಫ್ರೆಂಡು ಮತ್ತು ನನ್ನ ತಮ್ಮ ಆಲ್ರೆಡಿ ದೇವಸ್ಥಾನ ಹತ್ರ ಹೋಗಿದ್ದ. ದೇವಸ್ಥಾನ ಬಂದು ನನ್ನ ಚಿಕ್ಕಪ್ಪಂದೇ. ಅವರು ನನ್ನ ಚಿಕ್ಕಪ್ಪನೇ ಆಗಬೇಕು. ನನ್ನ ಆಂಟಿ ಇದ್ದಾರಲ್ಲ ಅವ್ರ ಹಸ್ಬೆಂಡು. ಹಾಗಾಗಿ ದೇವಸ್ಥಾನ ಹತ್ರ ಹೋಗೋಣ ಅಂತೇಳಿ ಜಾತ್ರೆಗೆ ಬಂದ್ವಿ. ಅಲ್ಲಿಂದ ಎಂಟ್ರಿ ಆಗಿ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಚಾಮುಂಡೇಶ್ವರಿ ದೊಡ್ಡದಾಗಿ ಕಟ್ಟಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮುಂದೆ ಎಲ್ಲ ಕಟ್ಟಿದ್ದಾರೆ. ಮಹಿಷಾಸುರನೆಲ್ಲ ಇಟ್ಟಿದ್ದಾರೆ. ಇದು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಅಲ್ಲಿ ದೇವ್ರುಗಳು ಫುಲ್ಲು ಜನ ಕಾಲಿಡೋಕ್ಕಾಗಲ್ಲ, ಫುಲ್ಲು ರಶ್ಶು. ನೋಡಿ ಇವರು ನಮ್ಮ ಚಿಕ್ಕಮ್ಮ, ನನ್ನ ಫ್ರೆಂಡು. ತುಂಬ ಡೆಕೋರೇಷನ್ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದರು. ಹೋದ ಸತಿ ಸ್ವಲ್ಪ ಚೆನ್ನಾಗಿ ಮಾಡಿದರು, ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದರು. ಬಟ್ ಓಕೆ. ಅಲ್ಲಿ ವಾಲಂಟ್ರಿಯಾಗಿ ಹುಡುಗರುಗಳು ಅವರೇ ಬಂದು ಎಲ್ಲ ಕೆಲಸ ಮಾಡ್ತಾರೆ. ಅದೊಂದು ಖುಷಿಯಾಗುತ್ತೆ. ದೇವ್ರುಗಳು ಇಲ್ಲಿ ಅಲಂಕಾರ ಮಾಡಿಟ್ಟಿದ್ರು. ಗಂಗಮ್ಮ, ಮಾಮೂಲಿ ಮೆರಿಯೋ ದೇವರು, ಇದನ್ನೆಲ್ಲ ಇಟ್ಟಿದ್ರು. ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಅದೇ ಜನಗಳ ಮಧ್ಯೆ ಮುಂದೆ ಹೋಗಿ ಅದಾದಮೇಲೆ ನನಗೆ ಒಳಗಡೆ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಇದು ಹಿಂದೆಗಡೆ ಗಂಗಮ್ಮ ದೇವರು. ಇದು ಇನ್ನು ಒಳಗಡೆ ದರ್ಶನ ಮಾಡಬೇಕು, ಒಳಗಡೆ ಹೋಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಚಿಕ್ಕಪ್ಪನಿಗೆ ಹೇಳಿ ಒಳಗಡೆ ಹೋಗೋಣ ಅಂತೇಳಿ ಒಳಗಡೆನೂ ಹೋಗಿದ್ದೆ.
ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ವೆಯ್ಟ್ ಮಾಡಿ ಅವ್ರ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು, ಹಂಗಾಗಿ ವೆಯ್ಟ್ ಮಾಡಿ ಅಂದರು. ಆಚೆ ನಿಂತ್ಕೊಂಡು ಹಂಗಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಒಳಗಡೆ ಹೋಗಿ ಒಂದು ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮಾಡ್ಕೊಂಡಾದಮೇಲೆ ಬನ್ನಿ ಎಲ್ಲರೂ ಅಷ್ಟೇ ಅಲ್ಲೇ ಕೂತಿದ್ರೆ ಏನು ಜಾತ್ರೆಗೆ ಬಂದಮೇಲೆ ಜಾತ್ರೆ ಸುತ್ತಾಡಲೇಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾತ್ರೆ ಸುತ್ತ ಒಂದು ರೌಂಡ್ ಹೋಗಿ ಬಂದು ಅವರಿಬ್ರು ಕೈ ಹಿಡ್ಕೊಂಡು ಹೋಗ್ತಾವ್ರೆ. ನಾನು ಹಂಗೆ ಹಿಂದೆ ಎಲ್ಲೋದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ನನ್ನ ಫ್ರೆಂಡು ನೀನು ಹೋಗು ನಾನು ಮಾಡ್ತೀನಿ ಅಂದ್ಲು. ಸರಿ ಅಂತೇಳಿ ನಾನು ಆಂಟಿ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ಬೇಕಾದ್ರೆ ಒಂದು ಜೊತೆ ವಾಲೆ ತೊಗೊಂಡೆ. ಆ ವಾಲೆ ತೋರ್ಸೋಕ್ಕಾಗಲಿಲ್ಲ, ತುಂಬ ಜನ ಹುಡುಗರು ಕ್ರೌಡು, ತುಂಬ ಹುಷಾರಾಗಿ ಓಡಾಡಬೇಕು. ಕೆಲವರು ಡ್ರಿಂಕ್ಸ್ ಮಾಡಿಬಿಟ್ಟಿರ್ತಾರೆ, ಮೈ ಮೇಲೆ ಬೀಳ್ತಿರ್ತಾರೆ. ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಕ್ರೌಡ್ ಇತ್ತು. ಮಾತ್ರ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ನನಗೆ ಈ ಥರ ಎಲ್ಲ ಜಾತ್ರೆಗೆ ಹೋಗ್ಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಬಟ್ ಅಲ್ಲಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಬೆಳಗ್ಗೆ ಈಗ ಕೊಂಡ ಇರುತ್ತೆ, ಅಲ್ಲಿ ಕೊಂಡ ತೋರಿಸ್ತೀನಿ ನಾನು. ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಗೆಲ್ಲ ಕೊಂಡ ಆಗೋಗ್ಬಿಡುತ್ತೆ. 10:30ಗೆ ಅದು ಕೊಂಡ ಹಚ್ತಾರೆ ಬೆಂಕಿನ. ಅಲ್ಲಿ ನಿಮ್ಮ ಗಂಗೆ ನೀರು ತೊಗೊಬಂದು 10:30ಗೆ ಕೊಂಡ ಹಚ್ತಾರೆ. ನನಗೆ 10:30ವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ನಾನು 8:30ಗೆ ಹೊರಡಬೇಕಾಗಿತ್ತು. ಹಂಗಾಗಿ ಬೇಗ ಹೊರಟ್ಬಿಟ್ಟೆ ನಾನು. ನೋಡಿ ಇಲ್ಲಿ ಕೊಟ್ಟದ್ದು ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. 10:30ಗೆ ಅದು ಹಚ್ತಾರೆ ಕೊಂಡನ. ಅದು 6 ಗಂಟೆ ಅಷ್ಟೊತ್ತಿಗೆಲ್ಲ ಹುರಿದೋಗುತ್ತೆ. 6 ಗಂಟೆ ಅಷ್ಟಕ್ಕೆ 6:30ಗೆ ಕೊಂಡ ಆಯ್ತಾರೆ ಎಲ್ಲ. ಕೊಂಡ ಎಲ್ಲ ಆದಾದಮೇಲೆ ಅಲ್ಲೇ ಊಟ ಇರುತ್ತೆ ಪಕ್ಕದಲ್ಲೇ. ನೋಡಿ ಇಲ್ಲಿ ಅಡುಗೆ ಮಾಡ್ತಾಯಿದ್ರು. ನೈಟು ಅಲ್ಲಿರೋರಿಗೆ ಹುಡುಗರುಗಳಿಗೆ ಊಟ ಮತ್ತು ಬೆಳಗ್ಗೆಗೂ ಸೇರಿಸಿ ಆಗಲೇ ರೆಡಿ ಮಾಡ್ಕೊಂಬಿಟ್ಟಿದ್ರು. ಇದೆಲ್ಲ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ 8:30 ಆಗಿತ್ತು. ಹಂಗಾಗಿ ಮನೆಗೆ ಹೋಗೋಣ ಅಂತೇಳಿ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡು ಮನೆ ಕಡೆ ಹೊರಟೆ. ಇದಾಗಿತ್ತು ನನ್ನ ಸಣ್ಣ ಶಿವರಾತ್ರಿ ದಿನ. ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ.